ದಾವಣಗೆರೆಯಲ್ಲಿ ರಮೇಶ್ ಜಾರಕಿಹೊಳಿ ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 3 ತಿಂಗಳಲ್ಲೇ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಪತನವಾಗುತ್ತಾ ಅನ್ನುವ ಪ್ರಶ್ನೆಯನ್ನ ಹುಟ್ಟು ಹಾಕುವಂತೆ ಅವರ ಹೇಳಿಕೆ ಕಂಡು ಬರ್ತಾ ಇದೆ. ರಮೇಶ್ ಜಾರಕಿಹೊಳಿ ಅವರ 3 ತಿಂಗಳ ಮಾತಿನ ಮರ್ಮ ಏನು ಅನ್ನೋದು ಈಗಿರ್ತಕ್ಕಂಥ ದೊಡ್ಡ ಪ್ರಶ್ನೆ. ಸೊ ದಾವಣಗೆರೆಯಲ್ಲಿ ರಮೇಶ್ ಜಾರಕಿಹೊಳಿ ಅವರು ಬಿಗ್ ಬಾಂಬ್ ಅನ್ನು ಸಿಡಿಸಿದ್ದಾರೆ. 3 ತಿಂಗಳಲ್ಲೇ ಡಿ ಕೆ ಶಿವಕುಮಾರ್ ಅವರ ಸರ್ಕಾರ ಪತನವಾಗುತ್ತಾ? ಯಾಕೆ ಅಂದ್ರೆ 3 ತಿಂಗಳ ಮಾತಿನ ಮರ್ಮವನ್ನು ಆಡಿದ್ದಾರೆ ರಮೇಶ್ ಜಾರಕಿಹೊಳಿ ಅವರು. ಏನಂತ ಹೇಳಿದ್ದಾರೆ? ಹೊಸ ಸಿಎಂ ಆಗಿದ್ದಾರೆ, 3 ತಿಂಗಳ ಬಳಿಕ ಮಾತಾಡ್ತೀನಿ, 10 ದಿನ ಆಯಿತು ಸಚಿವ ಸ್ಥಾನ ಹಂಚಿಕೆ ಮಾಡ್ಕೊಳ್ತಾನೆ ಇದ್ದಾರೆ. ಹೊಸ ಸಿಎಂಗೆ 2-3 ತಿಂಗಳು ಟೈಮ್ ಕೊಡೋಣ, ಇದೆಲ್ಲ ಮುಗಿಲಿ, ಸದ್ಯ 3 ತಿಂಗಳ ಬಳಿಕ ನಾನು ಮಾತಾಡ್ತೀನಿ. ದಾವಣಗೆರೆಯಲ್ಲಿ ಹೀಗಂತ ಮಾಜಿ ಸಚಿವ ರಮೇಶ್ ಜಾರಕಿಹೊಳಿ ಅವರು ಟೈಮ್ ಬಾಂಬ್ ಅನ್ನ ಫಿಕ್ಸ್ ಮಾಡಿದ್ರ ಅನ್ನುವ ಪ್ರಶ್ನೆ ಹುಟ್ಟು ಹಾಕುವಂತೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನನ್ನ ಮಾಹಿತಿ ಇಲ್ಲ, ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ, ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೇನೆ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡತ್ತೇನೆ. ಡೇ 1 ಪ್ರಯತ್ನ ಮಾಡಿದೆ, ಅದು ಹೈಕಮಾಂಡ್ ಡಿಸಿಷನ್ನು. ನಾನು ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ. ನನ್ನ ಮಾಹಿತಿ ಇಲ್ಲ. ಓಕೆ, ರಮೇಶ್ ಜಾರಕಿಹೊಳಿ ಅವರು ಆಡಿರ್ತಕ್ಕಂಥ ಮಾತು 3 ತಿಂಗಳು ನಾನೇನು ಮಾತಾಡೋದಿಲ್ಲ ಅಂತ ಹೇಳಿದ್ದಾರೆ. 3 ತಿಂಗಳಾಗಲಿ ಆಮೇಲೆ ಮಾತಾಡ್ತೀನಿ ಅಂತಂದರೆ ಏನರ್ಥ ಅದು? ಪರ್ಟಿಕ್ಯುಲರ್ಲಿ ಯಾಕೆ 3 ತಿಂಗಳು ಹೇಳ್ತೀರಿ? 2 ತಿಂಗಳು ಹೇಳ್ಬೋದಾಗಿತ್ತಪ್ಪ, ಇಲ್ಲ 1 ತಿಂಗಳು ಹೇಳ್ಬಹುದಾಗಿತ್ತು. ಯಾಕೆ ಪರ್ಟಿಕ್ಯುಲರ್ಲಿ 3 ತಿಂಗಳು? ಇಲ್ಲಾದರೂ 3 ತಿಂಗಳ ನಂತರ ಏನಾದರೂ ಒಂದಷ್ಟು ಬದಲಾವಣೆಗಳನ್ನು ನಿರೀಕ್ಷೆ ಮಾಡ್ತಾ ಇದ್ದೀರಾ ನೀವು BJP ನಾಯಕರು? ಅಥವಾ ಬೇರೆ ಏನಾದರೂ ಘಟಿಸಬಹುದಾದಂತಹ ಮುನ್ಸೂಚನೆ ನಿಮಗೇನಾದರೂ ಸಿಕ್ಕಿದೆಯಾ? 3 ತಿಂಗಳಾಗಲಿ ಅಂತ ಹೇಳ್ತಿದ್ದಾರೆ. ಯಾವ ಒಂದು ತಾತ್ಪರ್ಯದ ಹಿನ್ನೆಲೆಯಲ್ಲಿ ಅಥವಾ ಯಾವೊಂದು ಲೆಕ್ಕಾಚಾರ ಇಟ್ಟುಕೊಂಡು 3 ತಿಂಗಳು ಪರ್ಟಿಕ್ಯುಲರ್ಲಿ 3 ತಿಂಗಳಿನ ವಿಚಾರವನ್ನು ಅವರು ಪ್ರಸ್ತಾಪ ಮಾಡಿದವರೇನೋ ಗೊತ್ತಿಲ್ಲ. ಮಗದೊಂದು ಕಡೆ 1 ವಾರ 10 ದಿನ ಆಗಿದೆ ಸರ್ಕಾರ ಟೇಕ್ ಆಫ್ ಆಗಿ, ಇನ್ನೂ ಸಹ ಸಚಿವ ಸ್ಥಾನ ಹಂಚಿಕೆಯ ವಿಚಾರದಲ್ಲೇ ಸಮಯವನ್ನು ವ್ಯರ್ಥ ಮಾಡ್ತಾ ಇದ್ದಾರೆ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇನ್ನು ರಮೇಶ್ ಜಾರಕಿಹೊಳಿ ಅವರು ತಮ್ಮ ಮಾತನ್ನು ಮುಂದುವರಿಸ್ತಾ ಸತೀಶ್ ಜಾರಕಿಹೊಳಿ ಅವರ ವಿಚಾರವನ್ನು ಪ್ರಸ್ತಾಪ ಮಾಡಿದ್ದಾರೆ. ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದೆ ಒಳ್ಳೆಯದಾಯಿತು. ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ ಕೈತಪ್ಪಿದ್ದೆ ಒಳ್ಳೆಯದಾಯಿತು. ಅವನು ಅಧ್ಯಕ್ಷನಾಗಿದ್ದರೆ ಸಮಾಜ ಅವನ ಹಿಂದೆ ಹೋಗೋದು. ನಮ್ಮವರೇ ಹೇಳ್ತಾ ಇದ್ರು, ಲಿಂಗಾಯತರು ಒಕ್ಕಲಿಗ ಕುರುಬರು CM ಆಗಿದ್ದಾರೆ, ಈಗ ನಾಯಕರು CM ಆಗಬೇಕು ಅಂತ ಮಾತಾಡ್ತಾ ಇದ್ರು. ನಾಯಕ ಸಮಾಜವನ್ನು ಇಟ್ಕೊಂಡು ಸೋತ್ರು ಅಂತ ನಮ್ಮ ಮೇಲೆ ಅಪವಾದ ಬರೋದು. 2028ಕ್ಕೆ ನಾವು ಅಧಿಕಾರಕ್ಕೆ ಬರ್ತೀವಿ ಅಂತ ರಮೇಶ್ ಜಾರಕಿಹೊಳಿ ಅವರು ಹೇಳಿದ್ದಾರೆ. ಇಡೀ ನಮ್ಮ ಸಮಾಜ ಕೆಡ್ತು ನೋಡಪ್ಪ. ಎಲ್ಲ ಲಿಂಗೇಂದ್ರ ಒಕ್ಕಲಿಗರಾಗ್ಯಾರ, ಕುರುಬರಾಗ್ಯಾರ. ನಮ್ಮ ಸಮಾಜದ ಕಾಂಗ್ರೆಸ್ ಸುತ್ತಾಗ ನಾಯಕ ಸಮಾಜ ಹಿಡ್ಕೊಂಡು ಸೂತ್ತು ಅಂತ ನಮ್ಮ ಮೇಲೆ ಅಪ್ಪಂದ್ರು ಸಿಗ್ಲಿಲ್ಲ. ದೇವ್ರು ಒಳ್ಳೇದಾಗಿ ಯಾಕಂದ್ರೆ ಸಿಕ್ಕಿದ್ರೆ ಅವಾಗ ನಾವು ಬಂದಿದ್ದು. ಯಾಕೆ ಅದು ಯಾಕೆ ಹೇಳಪ್ಪ ಅಂದ್ರೆ, ನಾವು ನಮ್ಮ ತಪ್ಪಲೆ ಇವತ್ತು BJP ಸರ್ಕಾರ ತಪ್ಪಲೆ ಇವತ್ತು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಮಾಡ್ತಾರೆ. ನಾವು ಅಧಿಕಾರದ ಕರೆಕ್ಟ್ ಆಗಿ ಎಲ್ಲರೂ ವಿಶ್ವಾಸ ಹೊಂದು ಎಲ್ಲ ಸಮಾಜ ವಿಶ್ವಾಸ ತಗೊಂಡ್ರೆ ನಾವು ಸೋತಿರಕ್ಕಿಲ್ಲ. ಯಾಕೆ ಒಂದೇ ಎಲ್ಲ ಬೇಕು, ಗೆದ್ದಂದ್ರೆ ಒಂದೇ ಸಮುದಾಯ ರಾಜಕೀಯ ಮಾಡ್ತಾರೆ. ಮಗದೊಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಸ್ಥಾನ, KPCC ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದರ ವಿಚಾರದ ಬಗ್ಗೆಯೂ ಸಹ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ ವೇದಿಕೆ ಮೇಲೆ. ಒಳ್ಳೆಯದೇ ಆಯಿತು, ಅಧ್ಯಕ್ಷ ಸ್ಥಾನ ಕೈ ತಪ್ಪಿದ್ದು ಒಳ್ಳೆಯದೇ ಆಯಿತು. ಏಕೆಂದರೆ ಒಂದು ವೇಳೆ ಏನಾದರೂ ಸೋತೋಗ್ಬಿಟ್ಟಿದ್ದಿದ್ರೆ, ಈಗ ನಾಯಕ ಸಮುದಾಯದವರು ಸಹ ಮುಖ್ಯಮಂತ್ರಿ ನೆಕ್ಸ್ಟ್ ಆಗಬೇಕು ಸತೀಶ್ ಜಾರಕಿಹೊಳಿ ಅವರು ಅಂತ ಕೇಳ್ತಾರೆ. ಹೆಂಗೂ ನೆಕ್ಸ್ಟ್ ಟೈಮ್ ಕಾಂಗ್ರೆಸ್ ಬರೋದಿಲ್ಲ, ಏನಾದರೂ ಕಾಂಗ್ರೆಸ್ ಸೋತೋಗ್ಬಿಟ್ರೆ ಈಗ ಹೇಗೇನು ಆ ರೀತಿಯಾದಂಥ ಅಪವಾದ ಬಂದುಬಿಡ್ತಾ ಇತ್ತು, ನಮ್ಮವ್ರು ಸೋತೋಗ್ಬಿಟ್ರು ಅಂತ ಅಪವಾದ ಬಂದುಬಿಡ್ತಾ ಇತ್ತು. ಸೊ ಹಾಗಾಗಿ ಒಳ್ಳೆಯದೇ ಆಯ್ತಲ್ವಾ ಸತೀಶ್ ಜಾರಕಿಹೊಳಿ ಅವರಿಗೆ ಸಿಗದೆ ಹೋಗಿರ್ತಕ್ಕಂಥದ್ದು ಅಂತ ರಮೇಶ್ ಜಾರಕಿಹೊಳಿ ಅವರು ಭವಿಷ್ಯವನ್ನು ನುಡಿದಿದ್ದಾರೆ. ಸೊ ಈಗ ರಮೇಶ್ ಜಾರಕಿಹೊಳಿ ಅವರು ಎಲ್ಲೋ ಒಂದು ಕಡೆ ಸತೀಶ್ ಜಾರಕಿಹೊಳಿ ಅವರಿಗೆ ಅಧ್ಯಕ್ಷ ಪಟ್ಟ ಕೈ ತಪ್ಪಿರ್ತಕ್ಕಂಥ ವಿಚಾರಕ್ಕೆ ಬೇರೆ ರೀತಿಯಾದಂಥ ಪ್ರತಿಕ್ರಿಯೆ ಕೊಡ್ತಾರೆ ಅಂತ ಎಲ್ಲರೂ ಅಂದ್ಕೊಂಡಿದ್ರು. ಆದರೆ ಅವ್ರು ಕೊಟ್ಟಿರ್ತಕ್ಕಂತಹ ಪ್ರತಿಕ್ರಿಯೆ ಇದೆಯಲ್ಲ, ಅದೊಂದು ರೀತಿಯಾಗಿ ಸತೀಶ್ ಜಾರಕಿಹೊಳಿ ಅವರನ್ನೇ ಕೆರಳಿಸುವ ರೀತಿಯಲ್ಲಿ ಅಥವಾ ಇರುಸು ಮುರುಸು ಉಂಟು ಮಾಡುವ ರೀತಿಯಲ್ಲಿ ಏನಾದರೂ ಇದನ್ನು
ಪರಿಭಾವಿಸ್ತಾರ ಸತೀಶ್ ಜಾರಕಿಹೊಳಿ ಅವರು ಗೊತ್ತಿಲ್ಲ. ಆದರೆ ರಮೇಶ್ ಜಾರಕಿಹೊಳಿ ಅವರ ಮಾತು ಮಾತ್ರ ಈ ರೀತಿಯಾಗಿ ಕಂಡು ಬಂದಿದೆ. ಮಗದೊಂದು ಕಡೆ ಸರ್ಕಾರಕ್ಕೂ ಸಹ ಡೆಡ್ಲೈನನ್ನು ಕೊಟ್ಟಿರೋ ಹಾಗೆ ಅವರು ಕಾಣಿಸ್ತಾ ಇದೆ. ಈ ಡೆಡ್ಲೈನ್ ಅನ್ನುವಂಥದ್ದು ಯಾವ ಆಧಾರದಲ್ಲಿ ಮತ್ತು ಯಾವ ಅರ್ಥದಲ್ಲಿ ಅವರು ಮಾತನಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ನಮ್ಮ ರಾಜಕಾರಣಿಗಳಿದಾರಲ್ಲ, ಏನೇ ಮಾತಾಡಿದ್ರೂ ಸಹ ಅದಕ್ಕೆ ಅದರ ಹಿಂದೆ ಯಾವುದೋ ಒಂದು ಉದ್ದೇಶ ಇಟ್ಕೊಂಡು ಯಾವುದೋ ಒಂದು ಕಾರಣ ಇಟ್ಕೊಂಡೆ ಮಾತಾಡ್ತಾರೆ ಅನ್ನುವ ನಂಬಿಕೆ ಇದೆ, ಅಥವಾ ಆ ರೀತಿಯಂಥ ಒಂದು ಚರ್ಚೆ ಇದೆ. ಸುಮ್ಮನೆ ಗಾಳಿಯಲ್ಲಿ ಗುಂಡು ಹೊಡೆಯೋ ಕೆಲಸವನ್ನು ರಮೇಶ್ ಜಾರಕಿಹೊಳಿ ಅವರು ಮಾಡೋದಿಲ್ಲ. ಯಾಕೆಂದರೆ ರಮೇಶ್ ಜಾರಕಿಹೊಳಿ ಅವರು ಆಡುವಂಥ ಕೆಲವೊಂದು ಮಾತುಗಳಿದಾವಲ್ಲ, ಅದು ಮುಂದೆ ಘಟಿಸಬಹುದಾದಂಥ ಒಂದಷ್ಟು ಘಟನಾವಳಿಗಳಿಗೆ ಪೂರಕವಾಗಿ ಈಗಿನಿಂದಲೇ ಅವರ ಪ್ರತಿಕ್ರಿಯೆಗಳು ವ್ಯಕ್ತವಾಗ್ತಾ ಹೋಗುತ್ತೆ. ಅದು ಈ ಹಿಂದೆ ತುಂಬ ಸಲವೂ ಸಹ ಪ್ರೂವ್ ಆಗಿದೆ. ಸೊ ಈಗಲೂ ಅದೇ ರೀತಿಯಾಗಿ ಅವರು ಮಾತನಾಡಿದ್ರಾ ಅನ್ನುವಂಥದ್ದು ಈಗಿರ್ತಕ್ಕಂತಹ ದೊಡ್ಡ ಪ್ರಶ್ನೆ. ಸೊ ಈಗ ನೋಡಿ, ಒಂದು ರಮೇಶ್ ಜಾರಕಿಹೊಳಿ ಅವರು ಹೇಳ್ತಾರೆ 3 ತಿಂಗಳು ಟೈಮ್ ಕೊಡಿ, ಆಮೇಲೆ ಮಾತಾಡ್ತೀನಿ, ನಾನು 3 ತಿಂಗಳು ಬಿಟ್ಕೊಂಡು ಮಾತಾಡ್ತೀನಿ ಅಂತಂದರೆ ಅರ್ಥ ಏನು ಅಂತ. ಅಂದರೆ 3 ತಿಂಗಳ ನಂತರ ಮಾತಾಡೋದಕ್ಕೆ ತುಂಬ ವಿಷಯ ಇದೆ ಅಂತ ಆ ಅರ್ಥದಲ್ಲಿ ಹೇಳ್ತಾ ಇದ್ದಾರಾ, ಅಥವಾ 3 ತಿಂಗಳ ವಿಚಾರ ಏನಿದೆ ಇದು 3 ತಿಂಗಳ ಅವಧಿ ಮಾಡಲಿ, ಅವರ ಅಧಿಕಾರ ನಡೆಸಲಿ, ಅವರ ಅಧಿಕಾರದ ಕಾರ್ಯವೈಖರಿಯನ್ನು ನೋಡಿಕೊಂಡು ಎಷ್ಟರ ಮಟ್ಟಿಗೆ ಅಧಿಕಾರ ನಡೆಸಿದ್ದಾರೆ, ಎಷ್ಟರ ಮಟ್ಟಿಗೆ ಅಭಿವೃದ್ಧಿ ಕಾರ್ಯಗಳನ್ನು ಮಾಡಿದ್ದಾರೆ, ಆ ಆಧಾರದ ಮೇಲೆ ನಾನು ಪ್ರತಿಕ್ರಿಯೆ ಕೊಡ್ತೀನಿ ಅಂತ ಹೇಳಿದ್ರು, ಅಥವಾ 3 ತಿಂಗಳ ನಂತರ ಏನೂ ಇರೋದೇ ಇಲ್ಲ ಮಾತಾಡೋದಕ್ಕೆ, ಹಾಗಾಗಿ 3 ತಿಂಗಳು ಟೈಮ್ ಕೇಳ್ತಾ ಇದ್ದೀನಿ ಅಂತ ಏನಾದರೂ ಹೇಳಿದ್ರು ಗೊತ್ತಿಲ್ಲ. ಅಂದರೆ ಒಂದಂತೂ ರಮೇಶ್ ಜಾರಕಿಹೊಳಿ ಅವರ ಈ ಟೈಮ್ ವಿಚಾರ ಇದೆಯಲ್ಲ, 3 ತಿಂಗಳ ನಂತರ ಮಾತಾಡ್ತೀನಿ ಅನ್ನುವಂಥದ್ದು, ಇದು ಹೊಸ ಚರ್ಚೆಗೆ ಅವಕಾಶವನ್ನು ಮಾಡಿಕೊಟ್ಟಿದೆ. ಎಲ್ಲ ಒಂದು ಕಡೆ ರಮೇಶ್ ಜಾರಕಿಹೊಳಿ ಅವ್ರಿಗೆ ಯಾವುದೋ ಒಂದು ಸುಳಿವು ಹೋದಂಗಿದೆ ಅನಿಸುತ್ತೆ. ಅದಕ್ಕೆ ಈ ರೀತಿಯಾಗಿ ಅವರು ಬಹಳ ಎಕ್ಸಾಕ್ಟಾಗಿ, ಬಹಳ ಕಾನ್ಫಿಡೆಂಟಾಗಿ ಅವ್ರು ಮಾತಾಡ್ತಾರೆ. ಎತ್ತಾನೆ ಅವರು ಆ ರೀತಿಯಾಗಿ 3 ತಿಂಗಳಾದಮೇಲೆ ನಾನು ಮಾತಾಡ್ತೀನಿ ಅಂತ ಹೇಳಿರ್ತಕ್ಕಂಥದ್ದು ಇದೆಯಲ್ಲ, ಇದು ಸಾಕಷ್ಟು ಅನುಮಾನಗಳನ್ನು ಮೂಡಿಸ್ತಾ ಇದೆ. ಅದು ನನ್ನ ಮಾಹಿತಿ ಇಲ್ಲ ಅದ್ರ ಬಗ್ಗೆ ಚರ್ಚೆ ಬೇಡ. ಈಗ 3 ಮಂತ್ಸ್ ಮಾಡೋಣ, ಮಾತಾಡೋದಿಲ್ಲ. 3 ತಿಂಗಳ ಸರ್ಕಾರ ಬಗ್ಗೆ ಮಾತಾಡ್ತೇನೆ. ನನಗೆ ಏನೂ ಮಾಹಿತಿ ಇಲ್ಲ. ಈ ಮೀಸಲಾತಿ ಹೋರಾಟ ಒಂದು ಒಳ್ಳೆಯ ಉದ್ದೇಶ ಮಾಡೋದು, ಅದು ಸಫಲ ಆಗ್ತದೆ ಆಶಾಭಾವನೆ ಇದ್ದೇವೆ. ಇದು ರಾಜಕೀಯವಾಗಿ ಇನ್ನು 3 ಮಂತ್ಸ್ ಅಂತ ಮಾತಾಡ್ತೀನಿ. ನಮ್ಮ ಡೇ 1 ಮಾಡತ್ತೇನೆ. ಡೇ 1 ಪ್ರಯತ್ನ ಮಾಡಿದೆ, ಅದು ಹೈಕಮಾಂಡ್ ಡಿಸಿಷನ್ನು. ನಾನು ನೋಡಿ, ಇವತ್ತಿಗೆ 10 ದಿವಸ ಆಯ್ತು ಪ್ರಮಾಣ ಸ್ವೀಕಾರ ಮಾಡಿ. ಇನ್ನು ಮಂತ್ರಿಮಂಡಲ ರಚನೆ ಮಾಡಿ 1 ತಿಂಗಳು ಹೋಗ್ತೈತೆ. 2 ತಿಂಗಳ ಟೈಮ್ ಕೊಡಲ್ಲ ಸರ್ಕಾರಕ್ಕೆ. ಈಗ ಮಾತಾಡಿದ್ರೆ ನಾನು ಹತಾಶ ಭಾವನೆ ಮಾತಾಡೋಂಗೆ ಆಗ್ತದೆ. ಓಕೆ, ರಮೇಶ್ ಜಾರಕಿಹೊಳಿ ಅವರು ಇವತ್ತು ಆಡಿರ್ತಕ್ಕಂಥ ಮಾತನ್ನು ಯಾವ ರೀತಿಯಾಗಿ ನೋಡಲಾಗ್ತಾ ಇದೆ, ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜಪ್ಪ. ಈಗ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮಂಜಪ್ಪ, ಈಗ ಸರ್ಕಾರಕ್ಕೆ ರಮೇಶ್ ಜಾರಕಿಹೊಳಿ ಅವರು ಡೆಡ್ಲೈನ್ ಕೊಟ್ರಾ ಅಂತ, ಅಂದರೆ ಅವರ ಮಾತಿನ ಅರ್ಥ ಯಾವ ರೀತಿಗೆ ನಾವು ಕನ್ಸಿಡರ್ ಮಾಡಬೇಕು? ಅಂದರೆ 3 ತಿಂಗಳು ಅವರ ಆಡಳಿತವನ್ನು ನೋಡ್ಕೊಂಡು ಮಾತಾಡ್ತೀನಿ ಅಂತ ಹೇಳಿದ್ರು, ಅಥವಾ 3 ತಿಂಗಳ ನಂತರ ಏನೂ ಇರೋದಿಲ್ಲ ಮಾತಾಡೋದಕ್ಕೆ ಅಂತ ಆ ಅರ್ಥದಲ್ಲಿ ಹೇಳಿದ್ರು, ಹೇಗೆ ಅಂತ? ಇದಕ್ಕೂ ಶಿವಶಂಕರ್ ಏನಂತ ಹೇಳಿದ್ರೆ, ಇವತ್ತು ಏನು ವಾಲ್ಮೀಕಿ ಸಮುದಾಯದ ಏನು 7% ಮೀಸಲಾತಿಯನ್ನ ಈಗಾಗಲೇ ಸರ್ಕಾರ ಕಡಿಮೆ ಮಾಡಿರ್ತಕ್ಕಂಥದ್ದು, ಅದು ಕೋರ್ಟಲ್ಲಿ ಇರೋ ಹಿನ್ನೆಲೆಯಲ್ಲಿ ಅದನ್ನು ಸ್ಟೇ ಆಗಿರೋದ್ರ ಹಿನ್ನೆಲೆಯಲ್ಲಿ ಅದನ್ನು ವೆಕೇಟ್ ಮಾಡಿ ಸರ್ಕಾರ ಏನು ಹಿಂದೆ ಬೊಮ್ಮಾಯಿ ಸರ್ಕಾರ ತಂದಿರ್ತಕ್ಕಂಥ 7% ರಿಸರ್ವೇಶನ್ ಅನ್ನ 3% ಯಥಾಸ್ಥಿತಿ ಏನು ಹಿಂದೆ ಇದ್ದಂತ ಮೀಸಲಾತಿಗೆ ಕಡಿತಗೊಳಿಸಿದ ಹಿನ್ನೆಲೆಯಲ್ಲಿ ಏನು ದಾವಣಗೆರೆಯಲ್ಲಿ ಈ ಒಂದು ST ನಾಯಕರು ಏನು ವಾಲ್ಮೀಕಿ ಸಮುದಾಯದ ಮುಖಂಡರೆಲ್ಲರೂ ಒಟ್ಟಿಗೆ ಸೇರಿ ಇವತ್ತೊಂದು ಜಾಗೃತಿ ಸಾಮಾಜಿಕ ನ್ಯಾಯಕ್ಕಾಗಿ ಜಾಗೃತ ಸಮಾವೇಶ ಅಂತಕ್ಕಂಥ ಹೆಸರಿನಲ್ಲಿ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ರು. ಆ ಕಾರ್ಯಕ್ರಮದಲ್ಲಿ ಬಹುತೇಕ ನಾಯಕ ಸಮುದಾಯ ಅಥವಾ ವಾಲ್ಮೀಕಿ ಸಮುದಾಯದ ಬಿಜೆಪಿ ನಾಯಕರೆಲ್ಲರೂ ಕೂಡ ಉಪಸ್ಥಿತರಿದ್ರು. ಆ ವೇಳೆಯಲ್ಲಿ ಮಾತನಾಡುವಂತ ವೇಳೆಯಲ್ಲಿ ಈ ಏನು ಸತೀಶ್ ಜಾರಕಿಹೊಳಿ ಅವರ ಕುರಿತಾಗಿ ಈಗಾಗಲೇ ಸರ್ಕಾರದಲ್ಲಿ ಅವರೊಂದು ಮುಖವನ್ನು ತೋರಿಸ್ಬಿಟ್ಟು ಕಾಂಗ್ರೆಸ್ ಸರ್ಕಾರ ನಮಗೆ ಈ ರೀತಿಯಾಗಿ ಅನ್ಯಾಯ ಮಾಡ್ತಿದೆ, ಯಾವುದೇ ರೀತಿ ವಾಲ್ಮೀಕಿ ಸಮುದಾಯಕ್ಕೆ ಒಂದು ನ್ಯಾಯ ಕೊಟ್ಟಿದೆ ಅಂತ ಹೇಳಿದ್ರೆ ಅದು ಬಿಜೆಪಿ ಸರ್ಕಾರ ಮಾತ್ರ ಅಂತ ಹೇಳಿ ಸಮರ್ಥನೆ ಮಾಡಿಕೊಳ್ಳುವಂತ ಸಂದರ್ಭದಲ್ಲಿ ತನ್ನ ಸಹೋದರನ ಬಗ್ಗೆ ಈ ರೀತಿಯಾಗಿ ಒಂದು
ಮಾತನ್ನು ಹೇಳಿರ್ತಕ್ಕಂಥದ್ದು. ಯಾಕಂತ ಹೇಳಿದ್ರೆ ಅವರು ಈ ಹಿಂದೆನೆ ಹೇಳಿಕೆ ಕೊಟ್ಟಿದ್ರು, ಏನು ಅವರು ಕ್ಲೈಮ್ ಮಾಡಿದ್ರು, ನಾನು 28ಕ್ಕೆ ನಾನು CM ಅಭ್ಯರ್ಥಿ ಅಂತಕ್ಕಂಥ ಮಾತನ್ನು ಹೇಳಿದ್ರು. ಅದ್ರ ಜೊತೆಯಲ್ಲಿ ಅಧ್ಯಕ್ಷ ಸ್ಥಾನವನ್ನು ಕೂಡ ನನಗೆ ಬೇಕು, ಅದ್ರ ಜೊತೆಯಲ್ಲಿ ಏನು ಸಚಿವ ಸ್ಥಾನವನ್ನು ನನಗೆ ಬೇಕು ಅಂತಕ್ಕಂಥ ಒಂದು ಆಶಯವನ್ನು ವ್ಯಕ್ತಪಡಿಸಿದ್ರು. ಆದ್ರೆ ಸರ್ಕಾರ ಅವ್ರಿಗೆ ಕೇವಲ ಸಚಿವ ಸ್ಥಾನವನ್ನು ಕೊಟ್ಟು ಉಳಿದಂತೆ ಏನು ಅಧ್ಯಕ್ಷ ಸ್ಥಾನವನ್ನ ಏನು ಕೈ ಬಿಟ್ಟಿರ್ತಕ್ಕಂಥದ್ದು. ಇದರಿಂದ ಏನು ಇದು ಒಳ್ಳೇದೇ ಆಗಿದೆ, ಇದು ದೇವ್ರು ಒಳ್ಳೇದೇ ಮಾಡಿದ್ದಾನೆ. ಯಾಕಂತ ಹೇಳಿದ್ರೆ ಈಗ ಸತೀಶ್ ಜಾರಕಿಹೊಳಿ ಅವರು ಈಗ 28ರ ಅವಧಿಯಲ್ಲಿ ಏನು ಅಧ್ಯಕ್ಷ ಸ್ಥಾನದಲ್ಲಿದ್ರೆ ಅವರ ಸೋತ ನಂತರದಲ್ಲಿ ಹೇಗಿದ್ರು ಕೂಡ 2028ಕ್ಕೆ 100ಕ್ಕೆ 100ರಷ್ಟು ಸತ್ಯ ಏನು ಬಿಜೆಪಿ ಅಧಿಕಾರಕ್ಕೆ ಬರುತ್ತದೆ ಅಂತಕ್ಕಂಥ ವಿಶ್ವಾಸದಲ್ಲಿ ಮಾತನಾಡುವಂತ ಸಂದರ್ಭದಲ್ಲಿ ಅವರು ಸೋಲ್ತಾರೆ. ಆ ಸೋತಂತ ಸಂದರ್ಭದಲ್ಲಿ ಏನು ಒಬ್ಬ ನಾಯಕ ಸಮುದಾಯದನ್ನು ಸೋಲಿಸಿ ನಾವು ಈ ಒಂದು ಅಧಿಕಾರಕ್ಕೆ ಬಂದ್ವಿ ಅಂತಕ್ಕಂಥದ್ದು ಅಪವಾದ ಬೇಡ ಅಂತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾತನ್ನ ಮಾರ್ಮಿಕವಾಗಿ ಮಾತಾಡಿರ್ತಕ್ಕಂಥದ್ದು. ಅದ್ರ ಜೊತೆಗೆ ಸರ್ಕಾರದ ಕುರಿತಾಗಿ ನಾವು ಕೇಳಿದಂತ ಸಮಯದಲ್ಲಿ 3 ತಿಂಗಳು ಯಾವುದೇ ರೀತಿಯಾಗಿ ನಾನು ಈ ಒಂದು ರಾಜಕೀಯ ವಿಚಾರವಾಗಿ ಸರ್ಕಾರದ ಬಗ್ಗೆ ಮಾತಾಡಲ್ಲ ಅಂತ ಹೇಳ್ತಾರೆ. ಯಾಕಂತ ಹೇಳಿದ್ರೆ ಆ ವೇಳೆಗಾಗ್ಲಿ ಈಗಾಗಲೇ ಏನು ಸರ್ಕಾರ ಟೇಕ್ ಆಫ್ ಆಗಿಲ್ಲ. ಈ ಟೇಕ್ ಆಫ್ ಏನು 1 ತಿಂಗಳಾಗಿದೆ, ಏನೋ 1 ವಾರ ಆಗಿದೆ ಇನ್ನು ನೂತನ ಮುಖ್ಯಮಂತ್ರಿಗಳಾಗಿ. ಆಮೇಲೆ ಇನ್ನು ಸಚಿವ ಸಂಪುಟದ್ದು ಒಂದು ಸ್ವಲ್ಪ ಗೊಂದಲಗಳು ನಡೀತಾ ಇದೆ. ಆ 3 ತಿಂಗಳ ನಂತರದಲ್ಲಿ ನಾನು ಉತ್ತರ ಕೊಡ್ತೀನಿ. ಆಮೇಲೆ ನಾನು ಈಗ ಪ್ರೆಸೆಂಟ್ ಅಲ್ಲಿ ಈಗಲೇ ನಾನು ಏನಾದ್ರು ಹೇಳಿದ್ರೆ ಹತಾಶೆಗೊಂಡು ಈ ರೀತಿ ಮಾತಾಡಿದಾರೆ ಅಂತಕ್ಕಂಥ ಒಂದು ಅಭಿಪ್ರಾಯ ವ್ಯಕ್ತ ಆಗ್ತದೆ ಅನ್ನೋ ಹೇಳಿದ್ರೆ 3 ತಿಂಗಳು ಸರ್ಕಾರದ ಕುರಿತಾಗಿ ಮಾತಾಡ್ಲಿಕ್ಕೆ ಒಂದು ಮಾತನ್ನ ಮಾರ್ಮಿಕವಾಗಿ ನೋಡಿರ್ತಕ್ಕಂಥದ್ದು. ಇದರಿಂದ ಅರ್ಥ ನಮಗೆ ಅನ್ಸೋದು ಏನ್ ಸರ್ಕಾರ ಇರುತ್ತೋ ಅಥವಾ ಪತನ ಆಗುತ್ತೋ ಅಥವಾ ಸರ್ಕಾರದ ಕುರಿತಾಗಿ ಏನಾದ್ರು ಬೆಳವಣಿಗೆ ಆಗ್ತಾ ಇದಾವೋ ಅಥವಾ ಸರ್ಕಾರದ ಕುರಿತಾಗಿ ಏನು ಅದ್ರ ಈಗ ಯಾಕಂದ್ರೆ ಪ್ರೆಸೆಂಟ್ ಅಲ್ಲಿ ನೋಡಿರ್ತಕ್ಕಂಥ ವಿದ್ಯಮಾನಗಳು ನಾವು ನೋಡ್ತಾ ಹೋದಾಗ ಈ ಸಚಿವ ಸಂಪುಟದ ಏನು ಗೊಂದಲಗಳು ಇರ್ಬೋದು, ಈಗಾಗಲೇ ಖಾತೆ ಕೊಟ್ಟಿರ್ತಕ್ಕಂಥ ಅಸಮಾಧಾನಗೊಂಡಿರ್ತಕ್ಕಂಥದ್ದು, ಈ ರೀತಿಯಾಗಿ ಒಂದಿಷ್ಟು ಅಸಮಾಧಾನ ಗೊಂದಲಗಳು ಕಾಂಗ್ರೆಸ್ನಲ್ಲಿ ನಡೆಯುತ್ತಿರೋದ್ರಿಂದ ಸರ್ಕಾರದ ಮಟ್ಟದಲ್ಲಿ ಇವ್ರು ಹೇಳಿರ್ತಕ್ಕಂಥ ಒಂದು ಮಾತು ಸ್ವಲ್ಪ ಮಟ್ಟಿಗೆ ಏನು ಮಾರ್ಮಿಕ ಉತ್ತರ ಸರ್ಕಾರ ಪತನ ಆಗುತ್ತಾ ಅಂತಕ್ಕಂಥ ಸಂಶಯಕ್ಕೆ ಎಡೆ ಮಾಡಿ ಕೊಡ್ತಾ ಇರ್ತಕ್ಕಂಥದ್ದು. ಶಿವಶಂಕರ್, ಓಕೆ ಮಂಜಪ್ಪ, ಥ್ಯಾಂಕ್ ಯು ತಮ್ಮೆಲ್ಲ ಡೀಟೇಲ್ಸ್ಗಾಗಿ.